ಡೈರೆಕ್ಷನ್ ಕೊಡ್ರಿ. ಮನಸ್ಸಿಗೆ ಬಂದಾಗ ಬರೋದು, ಅಲ್ಲೇನೋ ಇಂಪಾರ್ಟೆಂಟ್ ಇಲ್ಲಿ ಇಂಪಾರ್ಟೆಂಟ್ ಅಂತ ಹಂಗೆ ಕಾಲ ಕಳೆಯದ. ಏನು ಅವ್ರ ಹೆಸರು? ನೀವೇನಾಗಿದ್ದೀರಿ? ಮಾಡ್ತೀರಿ? Why are only somebody from outside to sit with you? ನಾಚೆ ಆಗಲ್ಲ ನಿಮಗೆ ಬೇರೆ ಜೊತೆ ಬಂದು ಕೆಲಸ ಮಾಡಕ್ಕೆ? ಎಷ್ಟು ಜನ ಇದ್ದಾರೆ ಯಾವ ಸರಿ? 7 members. ನಾಳೆ ಏನಾದರೂ ನೀವು ಇದನ್ನೇ ಮುಂದುವರಿಸಿದ್ರೆ ಐ ವಿಲ್ ನಾಟ್ ಸ್ಪೀಕ್ ಟು ಯು, ಮೈ ಆರ್ಡರ್ ವಿಲ್ ಸ್ಪೀಕ್ ಟು ಯು. ಅರ್ಥ ಆಗ್ತಾ ಇದೆಯಾ? ಈ ಚಾಳಿ ನಿಲ್ಲಿಸಬೇಕು. ಮತ್ತೆ ನಿಮ್ಗೆ ಏನೇ ಕಷ್ಟ ಇರ್ಬೋದು, ಏನೇ ಪ್ರಾಬ್ಲಮ್ ಇರ್ಬೋದು, ಸರ್ಕಾರ ನಿರ್ದೇಶನ ಆದೇಶ ಏನಿದೆ ಅದನ್ನು ಶಿರಸಾವಹಿಸಿ ನೀವು ಪಾಲಿಸಬೇಕು. ನಿರ್ದೇಶನವನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ನಿಮ್ಮ ಕಚೇರಿಯ ಮುಖ್ಯಸ್ಥರಿಂದ ಹಿಡಿದು ಕೊನೆಯ ಜವಾನವರೆಗೂ ಕೂಡ ಪಾಲಿಸಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇವತ್ತು ನಿಮ್ಗೆ ಎಲ್ರಿಗೂ ನಾವು ವಾರ್ನಿಂಗ್ ಕೊಡ್ತಾ ಇದ್ದೇವೆ. ದಿಸ್ ವಾರ್ನಿಂಗ್ ಯು ಶುಡ್ ಟೇಕ್ ಇಟ್ ಆಸ್ ಯುವರ್ ಫೈನಲ್ ವಾರ್ನಿಂಗ್. ಓಕೆ, ಆಯ್ತು. ಇಲ್ಲ ಸರ್, ಇವಾಗ ಆಯ್ತು. ನೇರ ಸಲ ಆನ್ಲೈನ್ ಅಲ್ವಾ? ಅಪ್ಲಿಕೇಶನ್ ಆನ್ಲೈನ್ ಮಾಡಿ ಮ್ಯಾನ್ಯುವಲ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀವಿ. ಬಾಂಡ್ಸ್ ಎಲ್ಲ ಅಪ್ಡೇಟ್ ಮಾಡಕ್ಕೆ ನಾವು ಕೊಡ್ತೀವಿ. ಅದಕ್ಕೆ ಎಷ್ಟು ಸಾರಿ ಬರ್ತಾರೆ ಅವರು? ಯಾವ ಟೈಮಲ್ಲಿ ಬರಬೇಕು ಅವರು? ಸರ್ ನಮ್ಮ ಟೈಮ್ ಫಸ್ಟ್ ಟೈಮ್ ಏನು ಎಲ್ಲರಿಗೂ ನೀವು ಆಫೀಸಿಗೆ ಬರಕ್ಕೆ ಹೇಳ್ತಾರೆ ನೀವು? ಎಲ್ಲಿಗೆ ಬಂದು ಹೋದ್ರೆ ನೀವು? ಅಲ್ಲ, ಎಲ್ಲಿಗೆ ಬಂದು ಹೋದ್ರೆ ನೀವು? ಯಾಕೆ ಇಲ್ಲಿ ಯಾಕೆ ಇರೋದಿಲ್ಲ ನೀವು? ಅಲ್ಲ ಸರಿಯಪ್ಪ, ನೀವು ಇಲ್ಲಿ ಇರ್ಬೇಕಲ್ಲ ಆಫೀಸ್ನಲ್ಲಿ. ಆರಾಮಿಲ್ಲ ಅಂದ್ರೆ ಇಲ್ಲಿ ಹಾಕ್ಬಿಟ್ಟು ಹೊರಟ್ಬಿಡೋದೇನ? ನೀವು ಇರಬೇಕು ಅಂತಾನೆ ಹೇಳ್ತಿರೋದು ನಿಮಗೆ. ಅದು ಬಿಟ್ಟು ನೀವೇನು ಮಾಡಿದ್ರೆ ಏನು ಬಂದಿದೆ? ಅದಕ್ಕೆ ನೀನು ಅಲ್ಲಿಂದ ಟೈಮ್ ಇದೆ ಎಕ್ಸ್ಟ್ರಾ ನಿಮಗೆ. ಏನು ಮೊದಲೇ ಬಂದಿದೆ? ಹೊಸ ಸರ್ಕ್ಯುಲರ್ ಬಂದಿರೋದು ಗೊತ್ತಿಲ್ಲ ನಿಮಗೆ? ಎಷ್ಟೊತ್ತಿಗೆ ಬರಬೇಕು? 10 ಕಾಲ ಅಂತ ಹೇಳ್ತೀರಿ, ನಾಚಿಕೆ ಆಗಲ್ಲ ನಿಮಗೆ? ನೀವು ಎಲ್ಲಿಂದ ಬನ್ನಿ, ಕೆಲಸ ಬಿಟ್ಬಿಡಿ, ಹೋಗಿ ದೂರದಿಂದ ಆಗದ. ಏನು ನಿಮ್ಮ ಹೆಸರು? ಹೆಸರೇನು? ನಿಮ್ಮ ಹೆಸರೇನ್ರಿ? ಯಾವಾಗ ಬರ್ತಾರೆ? ಯಾವಾಗ? ಅವಾಗ ಅಂದ್ರೆ ಇದು ನೆಂಟರು ಮನೆಯ? ಯಾವಾಗ ಬರ್ತಾರೆ? ಏನು ಅದಕ್ಕೊಂದು ಟೈಮ್ ಇಲ್ವಾ? ಅದಕ್ಕೊಂದು ದಿನ ಇಲ್ವಾ? ಯಾವಾಗ ಬರ್ತಾರೆ ಅಂದ್ರೆ ಮನಸ್ಸು ಬಂದಾಗ ಬರೋಕ್ಕಿಲ್ಲ. ನೀವ್ಯಾರು? ಏನಾಗ್ಬೇಕು ನಿಮಗೆ? ಅಪ್ಲಿಕೇಶನ್ ಏನು ಅರ್ಜಿ? PMG ಹಾಕಿದ್ರ? ಯಾಕೆ ಇಂಡಿವಿಜುವಲ್ ಆಗಿ ಆನ್ಲೈನಲ್ಲಿ ಅರ್ಜಿ ಕೊಡೋದು? ನೀನು ನಾಚಿಕೆ ಆಗಲ್ವಾ ದುಡ್ಡು ಕೇಳಕ್ಕೆ ನಿನಗೆ? ಪುನಃ ಮಾತಾಡ್ತೀಯಲ್ಲ, ಪುನಃ ಮಾತಾಡ್ತೀಯಲ್ಲ, ಅವ್ನು ಏನು ಎದುರು ಹೇಳ್ತಿರೋದು? ಅಲ್ಲ, ನಾವು ಕೇಳಿದ್ದಕ್ಕೆ ಸರ್ ನಾನು 10,000 ರೂಪಾಯಿ ಕೊಡ್ತಿದ್ದಕ್ಕೆ ಈಗ ನಾನು ಇಮಿಡಿಯೇಟ್ 5,000 ಕೊಡಿ ಲಾಗ್ ಮಾಡ್ಕೊಡಿ ಸರ್. ಈಗ ಇದು ರೆಕಮೆಂಡ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ? ಅಪ್ಲಿಕೇಶನ್ಸ್ ಇದೆ ಸರ್. ರೆಕಮೆಂಡ್ ಮಾಡ್ತಾ ಇದೆಯಾ? ಆಗಿದೆ ಸರ್, ಮಾಡಿ ರೆಕಮೆಂಡ್ ಮಾಡಿ ಎಲ್ಲಿ ಕಳಿಸ್ತಾ ಇದೆಯಾ? ಬ್ಯಾಂಕ್ ಫಾರ್ವರ್ಡ್ ಮಾಡಿದ್ದೀವಿ. ಯಾವಾಗ? ಇನ್ನ ಮಾಡಿಲ್ಲ. ಆಗಿದೆ ಸರ್. ಎಷ್ಟು ದಿನ ನಿಂತಿದೆ? 1 ತಿಂಗಳಿಂದ. ಇನ್ನೂ ಸ್ವಲ್ಪ ಇದೆ ಮೇಡಮ್. ಯಾರೋ ಮೇಲೆ ನೀವು ಕೆಳಗಡೆ ಇದೆ. ಕೂತ್ಕೊಂಡಿದ್ದೀರಿ, ಏನು ಎತ್ತಿಡೋದ್ರಲ್ಲಿ ಏನು ಕೆಲಸ ನಂಗೆ ಅರ್ಥ ಆಗಲಿಲ್ಲ. ನಿಮ್ದೇನು ಕೆಲಸ ಇದೆ? ಎಲ್ಲಿ ಯಾರು ಕೂತ್ಕೊಳ್ಳೋ ಜಾಗ? ಸರ್ ಮ್ಯಾನೇಜರ್ ಸರ್. ಎಲ್ಲಿ ಮ್ಯಾನೇಜರ್? ಇಲ್ಲಿ CL ಇದ್ದಾರೆ ಸರ್. ಅವ್ರು ಇಲ್ಲದೆ ನೀನೇನು ಬಿಲ್ಸ್ ಅಂತ ಇರ್ತೀವಿ? ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿದ್ದು ಸರ್ ಸಂಜೆ, ನಿನ್ನೆ ಸಂಜೆ. ಅದನ್ನು ತೆಗೆದಿಡಕ್ಕೆ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಅವರು ಮ್ಯಾನೇಜರ್ ಹೇಳಿದ್ದಾರೆ ಸರ್. ಅವ್ರು ಬಂದಿಲ್ಲ, ಅವರ ಆಬ್ಸೆನ್ಸ್ನಲ್ಲಿ ಫೈಲ್ ಓಪನ್ ಮಾಡ್ಕೊಂಡು ನೀವು ಇಡ್ತಿದ್ದೀರಿ? ಇಲ್ಲ ಸರ್, ನಾನು ಅಕೌಂಟ್ಸ್ ಕೂಡ ಇತ್ತು. ನೀನು ಹೇಳ್ತೀನಿ ಅವರಿಗೆ. ನಿನಗೆ ಯಾರು ಹೇಳಿದ್ರು? ಇಡೋಕೆ ಯಾರು ಹೇಳಿದ್ರು ಇವತ್ತು? ಈಚೆ ಇತ್ತು ಸರ್. ಈಚೆ ಇತ್ತು ಸರಿ, ಒಳಗಡೆ ಇಡೋಕೆ ಯಾರು ಹೇಳಿದ್ರು? ಅವ್ರು ಹೇಳಿದಾರ ನಿನಗೆ? ಮತ್ತು ಅಧಿಕ ಪ್ರಸಂಗಿತನ ಯಾಕೆ ಮಾಡ್ತೀಯಾ? ನಿನ್ನ ಕೆಲಸ ಏನು? ನೀನು ಕೂತ್ಕೊಂಡು ಬರಿತಾ ಇದೆಯಾ? ಏನು ಬರಿತಿದ್ಯಾ ನೀನು? ಬಿಲ್ ಬರೆಯೋನು? ಹಾಂ, ನಿನ್ನ ಕೆಲಸ ಏನು? ಏನು ಮಾಡ್ತೀಯ? ನಿಮ್ಮ ಕೆಲಸ ಏನಿಲ್ಲ ಸರ್? ಇದು ಎನ್ವೈರ್ಮೆಂಟು ಮತ್ತು ಇದು ವಾಯ್ಸ್ ಡೀಟೇಲ್ ಎಲ್ಲ ಫೀಲ್ಡ್ ವಿಸಿಟ್ ಹೋಗಿ
ವರ್ಕಿಂಗ್ ನಡೀತದೆ ಅಂತ ಅದನ್ನು ಅದೇ ಮೀಟಿಂಗ್ಸು ಅವೆಲ್ಲ ಪ್ರೊಸೀಡಿಂಗ್ಸು ಫಾಲೋ ಮಾಡಿ.